ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಉದ್ಧಾರ ಆಗಬೇಕು ಅಂತ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಮಾತ್ರ ಕೆಲವೊಮ್ಮೆ ನಮಗೆ ಸಿಗಲ್ಲ. ಈ ಅನುಭವ ಅನ್ನೋದು ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ. ಕೆಲವರಾದ್ರೆ ಜೀವನ ಪರ್ಯಂತ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಈ ರೀತಿ ಯಾಕಾಗುತ್ತೆ? ಎಷ್ಟು ಕಷ್ಟಪಟ್ಟರೂ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗೋಕೆ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಒಂದು ಸಾರಿ ಪಾರ್ವತಿ ದೇವಿ ಪರಮೇಶ್ವರನನ್ನ ಈ ರೀತಿ ಕೇಳ್ತಾರೆ, ಸ್ವಾಮಿ, ಭೂಲೋಕದಲ್ಲಿ ಯಾಕೆ ಪ್ರಜೆಗಳು ಎಷ್ಟೇ ಕಷ್ಟಪಟ್ಟರೂ ಕೂಡ ಸುಖ ಸಿಗ್ತಾ ಇಲ್ಲ? ಅವರ ಕಷ್ಟಕ್ಕೆ ತಕ್ಕ ಫಲಿತಾಂಶ ಯಾಕೆ ಸಿಗ್ತಾ ಇಲ್ಲ? ದಯವಿಟ್ಟು ವಿವರಿಸಿ. ಆಗ ಪರಮೇಶ್ವರ, ದೇವಿ, ನಿನ್ನ ಪ್ರಶ್ನೆಗೆ ಉತ್ತರ ಸಮಯ ಬಂದಾಗ ನಿನಗೆ ಅರ್ಥವಾಗುತ್ತೆ. ಈಗ ಸದ್ಯಕ್ಕೆ ನಾವು ಭೂಲೋಕವೆಲ್ಲ ವಿಹರಿಸಿ ಬರೋಣ ಎಂದು ಹೇಳಿ ಪಾರ್ವತಿಯನ್ನು ಕರೆದುಕೊಂಡು ಪರಮೇಶ್ವರ ಭೂಲೋಕ ಸಂಚಾರಕ್ಕೆ ಬಂದರು. ಆ ರೀತಿ ಭೂಲೋಕ ಸಂಚಾರಕ್ಕೆ ಬಂದ ಶಿವ ಪಾರ್ವತಿಗೆ ಒಂದು ಗುಡಿಸಲು ಕಾಣಿಸ್ತು. ಆ ಪುಟ್ಟ ಗುಡಿಸಲಿನಲ್ಲಿ 3 ಜನ ವಾಸವಿದ್ದರು. ಗಂಡ, ಹೆಂಡತಿ ಹಾಗೂ 10 ವರ್ಷದ ಒಬ್ಬ ಮಗ ಇದ್ದ. ಆ ವ್ಯಕ್ತಿ ಹೆಂಡತಿ ಮಗನಿಗೆ 2 ಹೊತ್ತು ಊಟ ಹಾಕೋ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಇನ್ನು ಹೆಂಡತಿ ಹರಿದ ಬಟ್ಟೆಗಳು ಹಾಕ್ಕೊಂಡು ತುಂಬಾ ದೀನ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ಲು. ಮಗ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇದ್ದ. ಲೋಕದಲ್ಲಿ ಇರೋ ಬರೋ ಕಷ್ಟಗಳೆಲ್ಲ ಕೂಡ ಅವರ ಮನೆಯಲ್ಲೇ ಇದ್ದಂತೆ ಕಾಣಿಸ್ತಾ ಇತ್ತು. ಅವರ ಹೀನಾಯ ಸ್ಥಿತಿಯನ್ನು ನೋಡಿದ ಪಾರ್ವತಿ ದೇವಿಗೆ ತುಂಬಾ ದುಃಖ ಆಯಿತು. ಪಾರ್ವತಿ ದೇವಿ ಶಿವನೊಂದಿಗೆ, ಪ್ರಭು, ನೀವು ಕರುಣೆ ತೋರಿಸಿದರೆ ಈ ಹೀನಾಯ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಈ ಕುಟುಂಬ ಉನ್ನತ ಸ್ಥಾನಕ್ಕೆ ತಲುಪುತ್ತೆ. ನೀವು ಕೇಳಿದ ಎಲ್ಲರಿಗೂ ಕೂಡ ಇಲ್ಲ ಅನ್ನದೇ ವರ ಕೊಡುತ್ತೀರಿ. ಅದೇ ರೀತಿ ಇವರ ಮೇಲೆಯೂ ಕರುಣೆ ತೋರಿಸಿ ಇವರ ಜೀವನವನ್ನು ಬದಲಾಯಿಸಿ. ಪ್ರಭು, ಈ ಭೂಲೋಕದಲ್ಲಿ ಹಣ ಇಲ್ಲದೆ ಬದುಕುವುದು ತುಂಬಾ ಕಷ್ಟ. ಅದರಲ್ಲೂ ಗೃಹಸ್ಥಾಶ್ರಮದಲ್ಲಿ ಇರುವವರಿಗೆ ಹಣ ತುಂಬಾ ಮುಖ್ಯ. ಹಣ ಎಲ್ಲ ಸುಖಗಳನ್ನು ಕೂಡ ತಂದುಕೊಡುತ್ತೆ. ಈ ಭೂಲೋಕದಲ್ಲಿ ಯಾರ ಹತ್ತಿರ ಹಣ ಇರುವುದಿಲ್ಲವೋ ಆ ವ್ಯಕ್ತಿಗಳನ್ನು ಅವರ ಬಂಧುಗಳು ಕೂಡ ಗುರುತಿಸುವುದಿಲ್ಲ. ಅವರಿಗೆ ಸಮಾಜದಲ್ಲಿ ಯಾವ ಬೆಲೆ ಕೂಡ ಸಿಗುವುದಿಲ್ಲ. ಅಷ್ಟೇ ಏಕೆ, ಒಬ್ಬ ಬಡವ ಅವನ ಸ್ನೇಹಿತನೋ ಅಥವಾ ಸಂಬಂಧಿಕರ ಮನೆಗೆ ಏನಾದರೂ ಕೊಡಲು ಹೋದರೂ ಕೂಡ ಅವನು ಏನನ್ನೋ ಕೇಳಲು ಬಂದಿದ್ದಾನೆಂದು ಭಾವಿಸುತ್ತಾರೆ. ಹಾಗಾಗಿ ಇಂಥ ಸ್ಥಿತಿ ಯಾರಿಗೂ ಬೇಡ. ನೀವೇ ಇವರಿಗೆ ಒಂದು ದಾರಿ ತೋರಿಸಬೇಕು ಎಂದು ಕೇಳಿದಳು. ಆಗ ಪರಮೇಶ್ವರ, ದೇವಿ, ಈ ಭೂಲೋಕದಲ್ಲಿ ಅನೇಕ ಜನರು ಬಡವರಂತೆ ಕಷ್ಟಪಡಲು, ದರಿದ್ರ ಅನುಭವಿಸಲು ಮಾತ್ರನೇ ಜನ್ಮ ಪಡೆಯುತ್ತಾರೆ. ಅಂಥವರಿಗೆ ನಾವು ಸಹಾಯ ಮಾಡಿದರೂ, ಹಣ ಕೊಟ್ಟರೂ ಅದನ್ನವರು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದೆಲ್ಲವೂ ಅವರವರ ಕರ್ಮಾನುಸಾರ ನಡೆಯುತ್ತದೆ. ಯಾಕಂದರೆ ಅವರು ಚಿಕ್ಕ ಪುಟ್ಟ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು, ದುಷ್ಟ ಆಲೋಚನೆಗಳಿಂದ ಬದುಕುತ್ತಾರೆ. ಅವರು ಯಾವುದನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಯೋಚಿಸುವುದಿಲ್ಲ. ಕಷ್ಟ ಬಂದ ತಕ್ಷಣ ಕೆಟ್ಟ ಆಲೋಚನೆ ಅವರ ತಲೆಯಲ್ಲಿ ಬಂದುಬಿಡುತ್ತದೆ. ಇಂತಹ ಕೆಟ್ಟ ಆಲೋಚನೆಗಳು ಅವರ ತಲೆಯಲ್ಲಿ ತುಂಬಿಕೊಂಡಿರುವುದರಿಂದ ಅವರ ಹತ್ತಿರ ಬಂದ ಅದೃಷ್ಟವನ್ನು ಕೂಡ ಅವರು ಗುರುತಿಸದೆ ಅದನ್ನು ತಮ್ಮ ಕೈಯಾರೆ ಕಳೆದುಕೊಳ್ಳುತ್ತಾರೆ. ದೇವರು ನಮಗೆ ಸಹಾಯ ಮಾಡುತ್ತಿಲ್ಲ ಎಂದು ಕೊನೆಗೆ ದೇವರನ್ನು ನಿಂದಿಸುತ್ತಾ ಅಳುತ್ತಲೇ ಜೀವನ ಸಾಗಿಸುತ್ತಾರೆ. ದೇವಿ, ಈಗ ನೀನೇ ನೋಡು. ನೀನು ಹೇಳಿದ ಪ್ರಕಾರವೇ ಅವರಿಗೆ ನಾನು ಸಹಾಯ ಮಾಡಲು ಹೋಗುತ್ತೇನೆ. ನೀನು ಹೇಳಿದ ರೀತಿ ಅವರಿಗೆ ನಾನು ಸಹಾಯ ಮಾಡಿದರೂ ಕೂಡ ಅದು ಅವರಿಗೆ ಸಿಗುವುದಿಲ್ಲ. ಅವರು ನನ್ನನ್ನು ಸಹಾಯ ಕೇಳುತ್ತಾರೆ. ಅವರು ನನಗೆ ಏನು ಕೇಳುತ್ತಾರೋ ನಾನದನ್ನು ಕೊಡುತ್ತೇನೆ. ಆದರೆ ನಾನು ಸಹಾಯ ಮಾಡಿದರೂ ಕೂಡ ಅವರ ಜೀವನದಲ್ಲಿ ಯಾವ ಬದಲಾವಣೆ ಕೂಡ ನಡೆಯುವುದಿಲ್ಲ ಎಂದು ಹೇಳಿ ಪರಮೇಶ್ವರ ಹೋದರು. ಇತ್ತ ಪಾರ್ವತಿ ದೇವಿಗೆ
ಶಿವನ ಮಾತುಗಳು ಅರ್ಥ ಆಗಲಿಲ್ಲ. ಸಹಾಯ ಪಡೆದುಕೊಂಡರೆ ಕಷ್ಟ ಹೇಗಿರುತ್ತೆ? ಹಣ, ಚಿನ್ನ, ಸಂಪತ್ತು ಇದ್ದರೆ ಯಾರ ಜೀವನ ತಾನೇ ಬದಲಾಗದೇ ಇರುತ್ತೆ? ಇಷ್ಟಕ್ಕೂ ಆ ಬಡ ಕುಟುಂಬದವರು ಏನು ಕೇಳುತ್ತಾರೋ ನೋಡೋಣ ಎಂದು ಕಾಯುತ್ತಿದ್ದಳು. ಇನ್ನು ಪರಮೇಶ್ವರ ಆ ಬಡವನ ಮನೆಗೆ ಹೋಗಿ, ನೋಡಿ, ನಾನು ನಿಮಗೆ ವರ ಕೊಡಲು ಬಂದಿದ್ದೇನೆ. ನಿಮಗೆ ಏನು ಬೇಕೋ ಕೇಳಿಕೊಳ್ಳಿ. ಒಬ್ಬೊಬ್ಬರು ಒಂದು ವರ ಮಾತ್ರ ಕೇಳಬೇಕು. ಆ ರೀತಿ ನೀವು 3 ಜನರು 3 ವರಗಳನ್ನು ಕೇಳಬಹುದು. ನೀವು ಚರ್ಚೆ ಮಾಡಿಕೊಂಡು ಕೇಳಿ. ನೀವು ಸುಖವಾಗಿ ಬದುಕಲು ಚಿನ್ನ, ಹಣ, ವಜ್ರ, ವೈಡೂರ್ಯ ಹೀಗೆ ಏನು ಬೇಕಾದರೂ ಕೇಳಿ, ನಾನು ಕೊಡುತ್ತೇನೆ ಅಂದರು ಪರಮೇಶ್ವರ. ಶಿವನ ಮಾತುಗಳನ್ನು ಕೇಳಿದ ಕೂಡಲೇ ಆ ಮನೆಯವರಿಗೆ ತುಂಬಾ ಸಂತೋಷವಾಯಿತು. ಮೊದಲು ಆ ಬಡವನ ಹೆಂಡತಿ ಬಂದು, ಸ್ವಾಮಿ, ನನ್ನನ್ನು ನೀವು 16 ವರ್ಷದ ಯುವತಿಯಂತೆ ಬದಲಾಯಿಸಿ. ಬಡತನದಿಂದ ನಾನು ನನ್ನ ಜೀವನವನ್ನು ಸುಖವಾಗಿ ಕಳೆಯಲು ಸಾಧ್ಯವಾಗಲಿಲ್ಲ. ನಾನು ಶಾರೀರಿಕ ಸುಖವನ್ನು ಈ ವೃದ್ಧನಿಂದ ಅನುಭವಿಸಲಾಗಲಿಲ್ಲ. ಈಗ ನನಗೆ ವಯಸ್ಸಾಗುತ್ತಿದೆ. ನನಗೆ ಹಣ ಸಿಕ್ಕರೂ ಕೂಡ ಅದನ್ನು ಅನುಭವಿಸುವ ಶಕ್ತಿ ನನಗೆ ಇಲ್ಲ. ನನಗೆ ಬಡತನಕ್ಕಿಂತ ವಯಸ್ಸಾಗುತ್ತಿರುವ ಚಿಂತೆಯೇ ನನ್ನನ್ನು ಹೆಚ್ಚು ಕಾಡುತ್ತಿದೆ. ಹಾಗಾಗಿ ನೀವು ನನ್ನನ್ನು 16 ವರ್ಷದ ಯುವತಿಯಂತೆ ಬದಲಾಯಿಸಿದರೆ ನಾನು ಸುಖವಾಗಿ ಬದುಕುತ್ತೇನೆ ಎಂದು ಬೇಡಿಕೊಂಡಳು. ಶಿವ ತಥಾಸ್ತು ಅಂದರು. ಆ ಕೂಡಲೇ ಆ ಮಹಿಳೆ 16 ವರ್ಷದ ಯುವತಿಯಂತೆ ಬದಲಾದಳು. ಯೌವನದಲ್ಲಿರುವ ಆಕೆಯ ಶರೀರವನ್ನು ನೋಡಿಕೊಂಡು ಆಕೆ ತುಂಬಾ ಸಂತೋಷಿಸಿದಳು. ಕೂಡಲೇ ಗಂಡನ ಕಡೆ ನೋಡಿದಳು. ಅವಳ ಕಣ್ಣಿಗೆ ಅವನು ಹಿಡಿಸಲಿಲ್ಲ. ನಾನೀಗ ಸುಂದರವಾದ ಯುವತಿ, 16 ವರ್ಷದ ಕನ್ಯೆ, ಇವನೊಬ್ಬ ಮುದುಕ, ಇವನ ಜೊತೆ ನನಗೇಕೆ ಸಂಬಂಧ? ನಾನು ಮೊದಲು ಇವನನ್ನು ಬಿಟ್ಟು ಒಬ್ಬ ಶ್ರೀಮಂತ ಪುರುಷನನ್ನು ಮದುವೆಯಾಗಿ ಎಲ್ಲ ರೀತಿಯಾದ ಸುಖಗಳನ್ನು ಅನುಭವಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಹೆಂಡತಿ ಮುಖದಲ್ಲಿರುವ ಬದಲಾವಣೆ ಹಾಗೂ ಭಾವನೆ ಗಂಡನಿಗೆ ಅರ್ಥವಾಯಿತು. ಅವನಿಗೆ ಅವಳ ಮೇಲೆ ಅಸಹ್ಯ, ಜಿಗುಪ್ಸೆ ಉಂಟಾಯಿತು. ಈಗ ನನ್ನ ಹೆಂಡತಿ ಒಂದು ಸುಂದರವಾದ ಯುವತಿ, ನಾನೇನೋ ಒಬ್ಬ ಮುದುಕ, ಇವಳು ಖಂಡಿತ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಅಂದುಕೊಂಡು ಪರಮೇಶ್ವರನೊಂದಿಗೆ, ಸ್ವಾಮಿ, ನೀವು ನನ್ನ ಹೆಂಡತಿಯನ್ನು ಈ ರೀತಿ ಸುಂದರವಾದ ಯುವತಿಯಂತೆ ಬದಲಾಯಿಸಿರುವುದು ನನಗೆ ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ. ನಾನೊಬ್ಬ ಮುದುಕ, ಈಗ ಇವಳು ಖಂಡಿತ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ನಾನು ಒಬ್ಬಂಟಿಯಾಗಿ ಉಳಿದು ಹೋಗುತ್ತೇನೆ. ನನಗೆ ಸೇವೆ ಮಾಡುವವರು ಯಾರೂ ಇರುವುದಿಲ್ಲ. ಈಗ ನನಗೆ ಬೇಕಿರುವ ವರ ಏನೆಂದರೆ, ಈ ಯುವತಿಯಾಗಿ ಬದಲಾಗಿರುವಂತ ನನ್ನ ಹೆಂಡತಿಯನ್ನು ಒಂದು ನಾಯಿಯಂತೆ ಬದಲಾಯಿಸಿ. ಈ ರೀತಿ ಕೆಟ್ಟ ಆಲೋಚನೆ ಅವಳ ತಲೆಗೆ ಬಂದಿರುವುದರಿಂದ ನಾಯಿಯಂತೆ ಅವಳು ಬದಲಾಗಿ ಅವಳ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಎಂದು ಹೇಳಿದ. ತಥಾಸ್ತು ಅಂದರು ಪರಮೇಶ್ವರ. ಆ ಕೂಡಲೇ ಸುಂದರವಾದ ಯುವತಿಯಂತೆ ಇದ್ದ ಆ ಮಹಿಳೆ ಒಂದು ನಾಯಿಯಂತೆ ಬದಲಾದಳು. ನಾಯಿಯಂತೆ ಬದಲಾದ ಅವನ ಹೆಂಡತಿಯನ್ನು ನೋಡಿ ಆ ಮುದುಕನಿಗೆ ಹೇಳಲಾರದಷ್ಟು ಸಂತೋಷವಾಯಿತು. ನಿನಗೆ ಸರಿಯಾಗಿ ಆಯಿತು. ನಿನ್ನ ಕೆಟ್ಟ ಬುದ್ಧಿಗೆ ತಕ್ಕ ಫಲ ಸಿಕ್ಕಿತು. ಈಗ ನೀನೊಂದು ಬೀದಿ ನಾಯಿ. ನಿನ್ನನ್ನು ಯಾರೂ ಕೂಡ ಮನೆಯೊಳಗೆ ಸೇರಿಸುವುದಿಲ್ಲ. ನೀನೀಗ ನನ್ನ ಮನೆಯ ಮುಂದೆ ಬಿದ್ದಿರು ಅಂದ ಮುದುಕ. ಇನ್ನು ಪರಮೇಶ್ವರ, ನಿಮ್ಮಿಬ್ಬರ 2 ವರಗಳು ಪೂರ್ತಿಯಾಯಿತು. ಈಗ ಉಳಿದಿರುವುದು ನಿಮ್ಮ ಮಗ ಮಾತ್ರ ಎಂದು ಹೇಳಿ ಆ ಬಾಲಕನನ್ನು ಕರೆದು, ಪುತ್ರ, ನಿನಗೆ ಏನು ವರ ಬೇಕೋ ಕೇಳಿಕೊ ಅಂದರು. ಆಗ ಆ ಬಾಲಕ, ಪ್ರಭು, ನಾನಿನ್ನೂ ತುಂಬಾ ಚಿಕ್ಕವನು. ನನಗೆ ತಾಯಿಯ ಅಗತ್ಯ ತುಂಬಾ ಇದೆ. ಈಗ ನನ್ನ ತಾಯಿ ನಾಯಿಯಂತೆ ಬದಲಾಗಿರುವುದು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ನನಗೆ ನನ್ನ ತಾಯಿ ಬೇಕು. ನೀವು ದಯವಿಟ್ಟು ನಾಯಿಯ ರೂಪದಲ್ಲಿರುವ ನನ್ನ ತಾಯಿಯನ್ನು ಮೊದಲಿನಂತೆ ಬದಲಾಯಿಸಿ ಎಂದು ಕೇಳಿಕೊಂಡ. ಶಿವ ತಥಾಸ್ತು ಅಂದರು. ಕೂಡಲೇ ನಾಯಿಯ ರೂಪದಲ್ಲಿದ್ದ ಆ ಹೆಣ್ಣು ಮೊದಲ ರೂಪಕ್ಕೆ ಬದಲಾದಳು. ನೋಡಿದ್ರಲ್ಲ ಸ್ನೇಹಿತರೆ, ಮೊದಲು ಅವರು ಹೇಗಿದ್ದರೋ 3 ವರಗಳು ಕೊಟ್ಟ ಮೇಲೂ ಕೂಡ ಅದೇ ರೀತಿ ಇದ್ದಾರೆ. ಅದೇ ಬಡತನ, ಅದೇ ದರಿದ್ರ ಜೀವನ, ಒಂದು ಚೂರು ಕೂಡ ಬದಲಾಗಲಿಲ್ಲ. ಆದರೆ 3 ಅಮೂಲ್ಯವಾದ ವರಗಳು ಮಾತ್ರ ಮುಗಿದು ಹೋಯಿತು. ಪರಮೇಶ್ವರ ಪಾರ್ವತೀದೇವಿಯ ಹತ್ತಿರ ಬಂದು, ದೇವಿ,
ನೀನೇ ನಿನ್ನ ಕಣ್ಣಾರೆ ನೋಡಿದೆ ತಾನೆ. ಒಂದು ವರ ಕೊಟ್ಟರೆ ಪಾಪ ಕಷ್ಟ ಆಗಬಹುದು, ಅವರ ಕೋರಿಕೆಗಳು ಇನ್ನೂ ತೀರದೇ ಇರಬಹುದು ಅಂದುಕೊಂಡು 3 ಜನರಿಗೆ ಒಂದೊಂದು ವರಗಳನ್ನು ಕೊಟ್ಟೆ. ಆ 3 ವರಗಳನ್ನು ಕೂಡ ಬೇಡಿಕೊಂಡರು. ಆದರೆ ಆ ವರಗಳಿಂದ ಅವರಿಗೆ ಏನೂ ಕೂಡ ಸಿಗಲಿಲ್ಲ. ಮೊದಲು ಹೇಗಿದ್ದರೋ ಈಗಲೂ ಅದೇ ರೀತಿ ಇದ್ದಾರೆ. ಇದನ್ನೇ ಚಿಕ್ಕ ಆಲೋಚನೆ, ನಕಾರಾತ್ಮಕ ಆಲೋಚನೆ, ದುಷ್ಟ ಆಲೋಚನೆ ಎಂದು ಕರೆಯುವುದು. ಅವರು ಮನಸ್ಸು ಮಾಡಿದ್ದರೆ ಈ ಭೂಮಿಯ ಮೇಲೆ ಏನನ್ನು ಬೇಕಾದರೂ ಪಡೆದುಕೊಳ್ಳಬಹುದಿತ್ತು. ಆದರೆ ಅವರು ಅಂಥ ವರಗಳನ್ನು ಕೇಳಲಿಲ್ಲ. ಆ ಮಹಿಳೆಗೆ ಹಣ, ಸಂಸಾರ, ಮಗನಿಗಿಂತ ಗಂಡನಿಗಿಂತ ಕೂಡ ಯೌವನ ಹಾಗೂ ಶಾರೀರಿಕ ಸುಖವೇ ಮುಖ್ಯವಾಯಿತು. ಇನ್ನು ಅವಳ ಗಂಡ ಮನಸ್ಸು ಮಾಡಿದ್ದರೆ ಒಂದು ರಾಜ್ಯಕ್ಕೆ ರಾಜ ಕೂಡ ಆಗಬಹುದಿತ್ತು. ಅವನು ರಾಜನಾಗಿದ್ದರೆ ಅವನ ಹೆಂಡತಿಯಂತ ಸಾವಿರಾರು ಜನ ಮಹಿಳೆಯರು ಅವನ ಸೇವಕಿಯರಂತೆ ಬದುಕುತ್ತಿದ್ದರು. ಬೇಕಾದಷ್ಟು ಹಣ, ರಾಜ್ಯ, ಸಂಪತ್ತು ಅವನ ಹತ್ತಿರ ಇರುತ್ತಿತ್ತು. ಆದರೆ ಅವನ ಆಲೋಚನೆ ತುಂಬಾ ಕೆಟ್ಟದ್ದು ಹಾಗೂ ಚಿಕ್ಕದ್ದು. ಆದರೆ ಅವನಿಗೆ ಸಿಗಬಹುದಾದ ಸುಖದ ಬಗ್ಗೆ ಯಾವ ಆಲೋಚನೆಯೂ ಇಲ್ಲದೆ ಕೇವಲ ಅವನ ಹೆಂಡತಿ ಯುವತಿಯಾಗಿ ಬದಲಾಗಿದ್ದಾಳೆ ಎಂಬ ಅಸೂಯೆಯಿಂದ, ಅವಳಿಗೆ ಎಲ್ಲಿ ಸುಖವಾದ ಜೀವನ ಸಿಗುತ್ತದೋ ಎಂಬ ದುಷ್ಟ ಬುದ್ಧಿಯಿಂದ ಅವನಿಗೆ ಸಿಕ್ಕಂತ ಅಮೂಲ್ಯವಾದ ಅವಕಾಶವನ್ನು ಕೈಯಾರೆ ಹಾಳು ಮಾಡಿಕೊಂಡ. ತಂದೆ ತಾಯಿ ಸ್ವಾರ್ಥದಿಂದ ಆ ಮಗು ಅವನ ವರವನ್ನು ಕಳೆದುಕೊಳ್ಳಬೇಕಾಯಿತು. ಏಕೆಂದರೆ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಶ್ರೀಮಂತರಾಗಬೇಕೆಂದು ವರ ಕೇಳಬಹುದಿತ್ತು, ಇನ್ನೊಬ್ಬರು ಮಗನ ಆರೋಗ್ಯ ಚೆನ್ನಾಗಿರಬೇಕು, ಸುಖ ಸಂಸಾರ ನಮ್ಮದಾಗಬೇಕು ಎಂದು ವರ ಕೇಳಬಹುದಿತ್ತು. ಆಗ ಈ ಮಗು ಅವನಿಗೆ ಬೇಕಾದ ವರವನ್ನು ಕೇಳಿಕೊಳ್ಳುತ್ತಿದ್ದ. ಆದರೆ ಇವರಿಬ್ಬರು ಇವರ ಸುಖ ಸ್ವಾರ್ಥ ನೋಡಿಕೊಂಡರು. ಹಾಗಾಗಿ ಆ ಮಗುವಿಗೆ ತಾಯಿಯ ಅವಶ್ಯಕತೆ ಇದ್ದುದರಿಂದ ಅವನು ಆ ವರ ಕೇಳಬೇಕಾಯಿತು. ಮನುಷ್ಯ ಮನಸ್ಸು ಮಾಡಿದರೆ ಒಳ್ಳೆಯ ಆಲೋಚನೆಗಳಿಂದ ಅವನ ಜೀವನವನ್ನು ಅವನಿಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಳ್ಳಬಹುದು. ಮನುಷ್ಯನ ಆಲೋಚನೆ ತುಂಬಾ ಶಕ್ತಿಯುತವಾದದ್ದು. ದೇವಿ ಉತ್ತಮವಾದ ಆಲೋಚನೆಗಳಿಂದ ಅವನು ತನ್ನ ಜೀವನವನ್ನು ಸುಖವಾಗಿ ಬದುಕಬಲ್ಲ. ಅದೇ ಒಂದು ವೇಳೆ ಅವನ ಆಲೋಚನೆ ಚಿಕ್ಕದಾಗಿದ್ದರು, ದುಷ್ಟ ಆಲೋಚನೆ ಇದ್ದರು, ಇತರರಿಗೆ ಕೇಡು ಬಯಸುವ ದುರ್ಬುದ್ಧಿ ಇದ್ದರೂ ಅಂಥವರು ಜೀವನ ಪರ್ಯಂತ ಬಡತನದಲ್ಲೇ ಬದುಕುತ್ತಾ ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಮನುಷ್ಯರ ಲೋಕವಾದ ಈ ಭೂಲೋಕದಲ್ಲಿ ಈ 4 ರೀತಿಯಾದ ವ್ಯಕ್ತಿಗಳು ಎಂದೂ ಕೂಡ ಸುಖವಾಗಿ ಬದುಕಲು ಸಾಧ್ಯವಿಲ್ಲ. ಮೊದಲನೆಯವರು ಪ್ರತಿ ವಿಷಯವನ್ನು ನಕಾರಾತ್ಮಕವಾಗಿ ಯೋಚಿಸುವಂತ ವ್ಯಕ್ತಿಗಳು. ಇವರ ಆಲೋಚನೆ ತುಂಬಾ ಚಿಕ್ಕದಾಗಿರುತ್ತೆ. ಇವರು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಯೋಚಿಸುವುದಿಲ್ಲ. ಇವರು ಯಾವಾಗಲೂ ಕೂಡ ಸಣ್ಣ ಪುಟ್ಟ ಆಲೋಚನೆಗಳು ಮಾತ್ರವೇ ಮಾಡುತ್ತಿರುತ್ತಾರೆ. ಇವರ ಮೆದುಳಿನಲ್ಲಿ ದೊಡ್ಡ ಆಲೋಚನೆಗಳು ಬರುವುದೇ ಇಲ್ಲ. ಇಂಥ ಚಿಕ್ಕ ಆಲೋಚನೆಗಳೇ ಮನುಷ್ಯರನ್ನು ಎತ್ತರಕ್ಕೆ ಬೆಳೆಯದಂತೆ ಮಾಡುತ್ತೆ. ಆದ್ದರಿಂದಲೇ ಕನಸಾಗಲಿ ಆಲೋಚನೆಯಾಗಲಿ ದೊಡ್ಡದಾಗಿ ಇರಬೇಕು. ಎರಡನೆಯವರು ಯಾವ ಗುರಿ ಇಲ್ಲದೆ ಕೆಲಸ ಮಾಡುವವರು. ಈ ಜಾತಿಗೆ ಸೇರಿದಂಥ ವ್ಯಕ್ತಿಗಳು ತುಂಬಾ ಕಷ್ಟಪಡುತ್ತಾರೆ. ಆದರೆ ಏತಕ್ಕಾಗಿ ಕಷ್ಟಪಡುತ್ತಿದ್ದಾರೆ, ಯಾರಿಗಾಗಿ ಕಷ್ಟಪಡುತ್ತಿದ್ದಾರೆ, ಏನು ಸಾಧಿಸಲು ಕಷ್ಟಪಡುತ್ತಿದ್ದಾರೆ ಎಂಬ ವಿಷಯ ಅವರಿಗೂ ಕೂಡ ಗೊತ್ತಿರುವುದಿಲ್ಲ. ಗೊತ್ತು ಗುರಿ ಇಲ್ಲದೆ ಕಷ್ಟಪಟ್ಟರೆ ಫಲಿತಾಂಶ ಶೂನ್ಯವಾಗಿ ಸಿಗುತ್ತೆ. ಮೂರನೇ ವ್ಯಕ್ತಿಗಳು ಕೈ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡುವವರು. ದೇವಿ ಕಷ್ಟವೋ ಸುಖವೋ ಅವರು ಕೈ ಹಿಡಿದಂಥ ಕೆಲಸವನ್ನು ಪೂರ್ತಿ ಮಾಡಬೇಕು. ಕೆಲಸಕ್ಕೆ ಕೈ ಹಾಕುವ ಮುಂಚೆ 1000 ಸಾರಿ ಬೇಕಾದರೂ ಯೋಚನೆ ಮಾಡಬಹುದು. ಆದರೆ ಒಂದು ಸಾರಿ ಕೆಲಸಕ್ಕೆ ಕೈ ಹಾಕಿದ ಮೇಲೆ ಆ ಕೆಲಸ ಮುಗಿಯುವವರೆಗೂ ಹಿಂದೇಟು ಹಾಕಬಾರದು. ಯಾರಿಗೆ ಗೊತ್ತು, ಆ ಕೆಲಸದಲ್ಲೇ ಅವರು ಉನ್ನತ ಸ್ಥಾನಕ್ಕೂ ಕೂಡ ಹೋಗಬಹುದು. ಈ ರೀತಿ ಅರ್ಧಕ್ಕೆ ಕೆಲಸ ಬಿಡುವ ಬುದ್ಧಿ ಇರುವವರು ಯಾವಾಗಲೂ ಜೀವನದಲ್ಲಿ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಾಗದು. ಇನ್ನು ನಾಲ್ಕನೆಯವರು ಕೇವಲ ವ್ಯರ್ಥವಾದ ಕೆಲಸಗಳನ್ನು ಮಾಡುತ್ತಾ ಅಮೂಲ್ಯವಾದ ತಮ್ಮ ಸಮಯ ಹಾಳು ಮಾಡಿಕೊಳ್ಳುವವರು. ಕೆಲಸಕ್ಕೆ ಬಾರದ ಕೆಲಸಗಳು, ಕೆಟ್ಟ ಕೆಲಸಗಳಿಂದ ಯಾರಿಗೂ ಯಾವ ಉಪಯೋಗವೂ ಇರುವುದಿಲ್ಲ. ಅದು ಸಾಲದೆಂಬಂತೆ
ಅಮೂಲ್ಯವಾದ ಸಮಯ ಕೂಡ ಹಾಳಾಗುತ್ತದೆ. ಮನುಷ್ಯನಿಗೆ ಇರುವಂಥ ಆಯಸ್ಸು ತುಂಬ ಕಡಿಮೆ. ಅದನ್ನವನು ಸದುಪಯೋಗ ಪಡಿಸಿಕೊಳ್ಳಬೇಕೇ ಹೊರತು ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಪರಮೇಶ್ವರ ಪಾರ್ವತೀದೇವಿಗೆ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.